ಬದುಕಿಗೇನೋ ಗುರಿ ಇದೆ, ಸಂಪತ್ತು ಬೇಕು, ಉದ್ಯೋಗ ಬೇಕು, ವಿದ್ಯೆ ಬೇಕು, ಪದೋನ್ನತಿ ಬೇಕು, ಹೆಸರು ಬೇಕು, ಅಧಿಕಾರ ಬೇಕು. ಪ್ರಯತ್ನಿಸ್ತೀವಿ, ಇದರಲ್ಲಿ ತಪ್ಪಿಲ್ಲ. ಹೀಗೆ ಆಸೆ ಪಡೋದು ತಪ್ಪಿಲ್ಲ, ಅದರಲ್ಲಿ ಪ್ರಯತ್ನಿಸೋದು ತಪ್ಪಿಲ್ಲ. ಆದರೆ ಏನಾಗತ್ತೆ ಅಂತ ಅಂದರೆ ಆ ಕಾರ್ಯ ಮಾಡಿ ಸುಸ್ತಾಗ್ತೀವಿ, ಆಯಾಸಗೊಳ್ತೀವಿ. ಯಾಕೆ? ಅದು ವಿಫಲ ಆಗುತ್ತಲ್ಲ, ಅದು ಮನಸ್ಸಿಗೆ ಆಯಾಸ ಕೊಡುತ್ತೆ, ಕೆಲಸ ಮಾಡಿ ದೇಹಕ್ಕೆ ದಣಿವು ಬರುತ್ತೆ. ಆಗ ಇದು ಬೇಡವೇ ಬೇಡ ಅಂತ ಕೈಬಿಟ್ಟು ಸಣ್ಣ ಬದುಕು ಬಿಡ್ತೀವಿ. ಹಾಗೆ ಮಾಡಬಾರದು ಅಂತ ಸ್ಮೃತಿ ಹೇಳುತ್ತೆ. ಋಷಿಗಳ ಅಭಿಪ್ರಾಯ ಏನು ಅಂತ ಅಂದರೆ, ಹಾಗೆ ಆಯಾಸಗೊಂಡಲ್ಲಿಗೆ ಕಾರ್ಯವನ್ನು ನಿಲ್ಲಿಸಬೇಡಿ. ಮತ್ತೇನು ಮಾಡಬೇಕಂತೆ? ಅರಭೇತೈವ ಕರ್ಮಾಣಿ ಶ್ರಾಂತಃ ಪುನಃ ಪುನಃ ಕರ್ಮಾಣ್ಯಾರಭಮಾಣಂ ಹಿ ಪುರುಷಂ ಶ್ರೀರ್ನಿಷೇವತೆ. ಒಮ್ಮೆ ವಿಫಲ ಆಯಿತು ಅಂತಂದರೆ ಕೆಲಸ ನಿಲ್ಲಿಸುವಂತಿಲ್ಲ, ಮತ್ತೆ ಮತ್ತೆ ಆ ಕೆಲಸವನ್ನು ಆರಂಭ ಮಾಡಬೇಕಂತೆ. ಶ್ರಾಂತಃ ಅದೆಷ್ಟು ಸಲ ಆಯಾಸ ಆದರೂ, ಅದೆಷ್ಟು ಸಲ ಸಾಕು ಅಂತ ಅನ್ನಿಸಿದ್ರು ಮತ್ತೆ ಅದೇ ಕೆಲಸವನ್ನು ಆರಂಭ ಮಾಡಬೇಕು. ಆದರೆ ಹಾಗೆ ಆರಂಭ ಮಾಡುವಾಗ ಅದಕ್ಕೆ ಹೊಸ ತಂತ್ರ ಇರಲಿ, ಹೊಸ ಯೋಜನೆ ಇರಲಿ, ಹೊಸ ಉಪಾಯ ಇರಲಿ, ಹೊಸ ಸಲಕರಣೆ ಇರಲಿ, ಹೊಸ ಸಾಮಗ್ರಿ ಇರಲಿ, ಆದರೆ ಕಾರ್ಯವನ್ನು ನಿಲ್ಲಿಸಬಾರದು. ಯಾರು ಹೀಗೆ ವಿಫಲವಾದಂತೆಯೂ ಮತ್ತೆ ಮತ್ತೆ ಪ್ರಯತ್ನಿಸ್ತಾನೋ ಅವನಿಗೇ ಶ್ರೀರ್ನಿಷೇವತೆ, ಬೇಕಾದ್ದು ಬಂದು ಸೇರತ್ತೆ ಅಂತ ಋಷಿಗಳು ಹೇಳ್ತಾರೆ. ಶುಭಂ ಭೂಯಾತ್.